ಅದೊಂದು ಮರೆತು ಹೋದ ಹಳ್ಳಿ. ಸೂರ್ಯಾಸ್ತವಾದ ನಂತರ ಅದರ ರಸ್ತೆಯಲ್ಲಿ ನಡೆಯಲು ಯಾರಿಗೂ ಧೈರ್ಯ ಇರಲಿಲ್ಲ. ರಾತ್ರಿ 11:59 ಆಗಿತ್ತು. ರವಿ ಕೈಯಲ್ಲಿ ಪಂಜನ್ನು ಹಿಡಿದು ಹಳೆಯ ದೇವಸ್ಥಾನದ ಮುಂದೆ ನಿಂತಿದ್ದ. ಹಳ್ಳಿಯಲ್ಲಿರುವ ಎಲ್ಲರಿಗೂ ಗೊತ್ತಿದ್ದು ಒಂದೇ ವಿಷಯ. ಈ ದೇವಸ್ಥಾನದ ಗಂಟೆ ಯಾರೂ ಮುಟ್ಟದೆ ಶಬ್ದ ಮಾಡುತ್ತಿತ್ತು. ಗಡಿಯಾರದ ಸೂಜಿ ಮಧ್ಯರಾತ್ರಿಯನ್ನು ತಲುಪಿತು. ಗಂಟೆ ಶಬ್ದ ಮಾಡಿತು. ಆ ಶಬ್ದ ನಿಶಬ್ದವನ್ನು ಚೀರುವಂತಾಯಿತು. ರವಿ ದಿಗ್ಭ್ರಮೆಗೊಂಡು ನಿಂತನು. ಅವನು ನಿಧಾನವಾಗಿ ಹಿಂತಿರುಗಿ ನೋಡಿದ. ಅವನ ಹಿಂದೆ ಯಾರೋ ಉಸಿರಾಡುತ್ತಿರುವ ಶಬ್ದ. ನೋಡಿದರೆ ಯಾರೋ ಇರುವಂತೆ ಅನಿಸಿತು. ಅಲ್ಲಿಂದ ರವಿ ಓಡಿದ. ಆದರೆ ರಸ್ತೆಗಳು ಅರ್ಥವೇ ಆಗುತ್ತಿರಲಿಲ್ಲ. ಎಲ್ಲ ದಾರಿಗಳು ಒಂದೇ ತರಹ ಕಾಣಿಸುತ್ತಿದ್ದವು. ಅವನ ಮೊಬೈಲ್ ಕಾಂಪಸ್ ತಿರುಗುತ್ತಲೇ ಇತ್ತು. ಮಣ್ಣಿನಲ್ಲಿ ಚಿಕ್ಕ ಮಗುವಿನ ಕಾಲು ಗುರುತುಗಳು ಒಂದೊಂದಾಗೆ ಮೂಡುತ್ತಿದ್ದವು. ಆದರೆ ಮಗು ಎಲ್ಲೂ ಕಾಣಲಿಲ್ಲ. ಅಷ್ಟರಲ್ಲಿ ಒಂದು ಮೃದುವಾದ ಧ್ವನಿ ಕೇಳಿತು. ಅವನು ಆ ಧ್ವನಿಯನ್ನು ಹಿಂಬಾಲಿಸಿದ. ನೋಡಿದರೆ ಅವನು ಮತ್ತೆ ಅದೇ ದೇವಸ್ಥಾನದ ಮುಂದೆ ನಿಂತಿದ್ದ. ದೇವಾಲಯದ ಬಾಗಿಲು ತಾನೇ ತೆರೆದಿತು. ದೇವಾಲಯದ ಒಳಗಿನ ಗಾಳಿ ತುಂಬ ತಣ್ಣಗಿತ್ತು. ಮುರಿದ ವಿಗ್ರಹಗಳು ಎಲ್ಲೆಲ್ಲೂ ಬಿದ್ದಿದ್ದವು. ಕಲ್ಲಿನ ನೆಲದಲ್ಲಿ ಒಣಗಿದ ರಕ್ತಗಳ ಗುರುತುಗಳು. ಗಾಳಿಯೇ ಇಲ್ಲದೆ ಗಂಟೆಗಳು ಅಲುಗಾಡುತ್ತಿದ್ದವು. ಅಲ್ಲೇ ಒಂದು ಅರ್ಧ ಸುಟ್ಟು ಬಿದ್ದಿದ್ದ ಹಳೆಯ ಡೈರಿ ಒಂದನ್ನು ರವಿ ಕಂಡನು. ಅದರೊಳಗೆ ಒಂದು ಸಾಲು ಬರೆದಿತ್ತು: ಈ ಹಳ್ಳಿ ಒಂದು ಬಲಿಯಿಂದ ಉಳಿದಿದೆ. ರವಿ ಅಲ್ಲೇ ಇರುವ ಒಂದು ಬಿರುಕು ಬಿಟ್ಟ ಕನ್ನಡಿಯನ್ನು ನೋಡಿದ. ಅದರ ಪ್ರತಿಬಿಂಬದಲ್ಲಿ ಅವನ ಹಿಂದೆ ಒಂದು ಕತ್ತಲೆಯ ರೂಪ ನಿಂತಿತ್ತು. ಅವನು ತಿರುಗಿ ನೋಡಿದರೆ ಅಲ್ಲಿ ಯಾರೂ ಇರಲಿಲ್ಲ.